ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಸೇಮ್ ಹೋಟೆಲ್ ಸ್ಟೈಲ್ನಾಗ ಹೆಂಗೆ ಕ್ರಿಸ್ಪಿ ಆಗ್ತಾವೆ ಆ ಥರ ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತಂದೇಳಿ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲೆಲ್ಲ ಪದಾರ್ಥಗಳು ಇಟ್ಟಿದ್ದೀನಿ ನೋಡಿರಿ. ಒಂದು ಬೌಲು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕಬೇಕು. ಒಂದು 2-3 ಸ್ಪೂನ್ ಅಷ್ಟು ಅಕ್ಕಿ, ಆಮೇಲೆ ಕೊಬ್ಬರಿ, ಆಮೇಲೆ ಸೋಡಾ, ಸ್ವಲ್ಪ ಒಂದೇ ಚಿಟಿಕೆ ಸೋಡಾ, ಉಪ್ಪು, ಹಸಿಮೆಣ್ಸಿನ್ಕಾಯಿ, ಸಾರಿ ಫ್ರೆಂಡ್ಸ್ ಕರಿಬೇವು ಒಂದಿಟ್ಟಿಲ್ಲ, ಕರಿಬೇವು ಇಡ್ತೀನಿ ತಡ್ರಿ. ನೋಡಿ ಫ್ರೆಂಡ್ಸ್, ಮತ್ತು ಸ್ವಲ್ಪ ಕರಿಬೇವು. ಈಗ ಇದನ್ನು ಮೊದಲು ಎಲ್ಲ ನೆನೆ ಹಾಕ್ಬಿಡೋಣ. ಅಕ್ಕಿನ ಮತ್ತು ಉದ್ದಿನಬೇಳೆನ ಅಕ್ಕಿನ ಒಂದು 3 ತಾಸು ನೆನೆಸಿದ್ದು ಸಾಕು, 3-4 ತಾಸು. ಆಮೇಲೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಮೊದಲು ನೆನೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆ ಹಾಕಿದ್ದೆ. ಈಗಾಗಲೇ ಒಂದು 4 ತಾಸು ಆಗಿದೆ ಇದನ್ನು ನೆನೆ ಹಾಕಿ. ನಾನು ಅಕ್ಕಿ ಮತ್ತು ಉದ್ದಿನಬೇಳೆ 2 ಕೂಡಿ ನೆನೆ ಹಾಕಿದ್ದೆ. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಇದಕ್ಕೆ ನೀರು ಇಲ್ದನ ಹಂಗೆ ಸ್ವಲ್ಪ ಡ್ರೈ ಆಗಿ ಮಿಕ್ಸಿ ಮಾಡಬೇಕು. ನೀರು ಹಾಕಿ ಮಾಡಿದರೆ ವಡೆ ಸರಿ ಮಾಡೋಕ್ಕಾಗಲ್ಲ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳೋಣ ಬರ್ರಿ. ನೋಡಿ ಈಗ ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಈ ಮಿಕ್ಸಿ ಮಾಡ್ಕೊಳೋದ್ರಾಗ ಫಸ್ಟ್ ಎಣ್ಣೆ ಇಟ್ಬಿಡೋಣ. ಕಡಾಯಿದಾಗ ಎಣ್ಣೆ ಕಾಯ್ತಿರ್ತೈತಿ, ನಮ್ದು ಅಷ್ಟೊತ್ತಿಗೆ ಮಿಕ್ಸಿ ಹಾಕೈತಿ. ಬರ್ರಿ ಎಣ್ಣೆ ಇಡೋಣ. ಈಗ ನೋಡಿರಿ, ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿದ್ದೀನಿ. ಇದೇನು ಮತ್ತು ಕರಂದ ಅಂತ ಏನು ಅನ್ಕೋಬೇಡ್ರಿ. ನಿನ್ನೆ ಇದ್ರೊಳಗೆ ಮಿರ್ಚಿ ಮಾಡಿದ್ದೆ, ಅದೇ ಎಣ್ಣೆ ಒಳಗೆ ಈಗ ವಡೆ ಮಾಡ್ತಾಯಿದ್ದೀನಿ. ಇದು ಎಣ್ಣೆ ಕಾಯಿಲೆ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಬರೋಣ ಉದ್ದಿನಬೇಳೆನ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಇದೆ, ಈಗ ವಡೆ ಮಾಡೋಕ್ಕೆ ರೆಡಿ ಐತಿ. ಇದು ಇಷ್ಟ ಹದದಾಗಿರ್ಬೇಕು. ಈಗ ಸಣ್ಣ ಆಗಬೇಕು ಹಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಈಗ ಸಣ್ಣಗೆ ಹೆಚ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತೀನಿ. ನಿಮ್ಮ ಚಾಯ್ಸ್ ಇದು, ಹಂಗೇನಾರು ಪ್ಲೇನಾಗಿ ಮಾಡ್ಬೋದು, ಬೇಕಂದ್ರೆ ಹಾಕಿಡ್ರಿ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋಂಥ ಕೊಬ್ಬರಿ ಹಾಕ್ತಿದ್ದೀನಿ, ಹಸಿ ಕೊಬ್ಬರಿ. ಆಮೇಲೆ ಒಂದು ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಲಿದ್ದಾನೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಇದಕ್ಕೆ ಹಸಿ ಶುಂಠಿನೂ ಹಾಕ್ತಾರೆ, ಬೇಕಂದ್ರೆ ಹಾಕೋಬೋದು. ನಮ್ಮ ಮನೇಲಿ ಹಸಿ ಶುಂಠಿ ತಿನ್ನಲ್ಲ ಅಂತ ನಾನು ಹಾಕಿಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ವಡೆ ಥರ ಮಾಡಿ ಹಾಕಬೇಕು. ತುಂಬ ಚೆನ್ನಾಗವು, ಈ ಥರ ಮಾಡಿ ನೋಡಿ. ಈಗ ಆಲ್ರೆಡಿ ಎಣ್ಣೆ ಕಾದಿದೆ ಆಗಲೇ. ಈಗ ಬೌಲ್ನಾಗ ಒಂದು ಇದ್ರಾಗ ಈ ಥರ ನೀರು ತೊಗೋಬೇಕು. ನೀರು ತೊಗೊಂಡು ಕೈಗೆ ಈ ಥರ ನೀರು ಹಚ್ಕೊಂಡು, ಈ ಥರ ಕೈಗೆ ನೀರು ಹಚ್ಕೊಂಡು ಇದು ಹಿಟ್ಟು ತೊಗೊಂಡು ಇಷ್ಟಿಷ್ಟೇ ಸೈಜ್ನಾಗ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಮಾಡ್ಕೊಬೋದು. ನಿಮಗೇನಾರು ಹಂಗೆ ಆಳಕ್ಕೆ ಅನ್ನಿಸ್ತಂದ್ರೆ ಅಕ್ಕಿ ಹಾಕ್ಕೋಬೋದು. ಪುಡಿ ಸಣ್ಣದ್ರಲ್ಲೇ ಇರಲಿ, ದೊಡ್ಡದು ಬೇಡ, ಅಂದರೆ ಒಳಗಡೆ ಚೆನ್ನಾಗಿ ಬೇಯೋಂಗಿಲ್ಲ ದೊಡ್ಡದಿದ್ದರೆ. ನಾವು ಮಾಡ್ಕೊಂಡ್ರೆ ಹಿಟ್ಟಿನದ ಕರೆಕ್ಟ್ ಐತಿ. ನಾನೇನು ಅಕ್ಕಿ ಹಿಟ್ಟು ಹಾಕಿಲ್ಲ. ನಿಮಗೇನಾದ್ರು ಹಂಗೇನಾರು ಅಳಕ್ಕೆ ಅನಿಸಿದ್ರೆ ಹಿಟ್ಟು ಹಾಕಿಡ್ರಿ, ಅಕ್ಕಿ ಹಿಟ್ಟು ಹಾಕ್ಯಬೋದು, ಸ್ವಲ್ಪ ಚೆನ್ನಾಗೈತಿ, ಏನಾಗಲ್ಲ. ಈಗ ಉರಿನ ಸ್ವಲ್ಪ ಜೋರು ಮಾಡ್ಕೊಡ್ರಿ. ಈಗ ಇವನ್ನ ಒಂದೊಂದೇ ಒಳಸಾಕಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದು ಮಾಡಬೇಕು, ಡೀಪ್ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಥರ ಕಲರು ಗೋಲ್ಡನ್ ಬ್ರೌನು ಅಂದರೆ ಚೆನ್ನಾಗವು. ಈಗ ತೆಗೆದ್ಬಿಡೋಣ ವಡಿನ.
ರೆಡಿ ಆಗ್ಯಾವ ಈಗ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಒಬ್ಬೆ ಹಾಕಿದ್ದೀನಿ. ಈ ಒಂದು ಒಬ್ಬೆ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಕೈಲಿದ್ದ ಇದು ಮಾಡ್ತೈತಿ ಎಷ್ಟು ಅದೇ ಆ ಥರ ಕ್ರಿಸ್ಪಿ ಆಗ್ಯಾವಂತ ಸೌಂಡ್ನೆಲ್ಲ ಗೊತ್ತಾಗೈತಿ. ತುಂಬ ಕ್ರಿಸ್ಪಿ ಆಗ್ಯಾವು, ತುಂಬ ಚೆನ್ನಾಗ್ಯಾವು. ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಹೋಟೆಲ್ ಸ್ಟೈಲಿನ ಗರಿಗರಿಯಾದ ರುಚಿಕರವಾದ ಉದ್ದಿನ ವಡೆ ರೆಡಿ ಆದವು. ತುಂಬಾ ಚೆನ್ನಾಗ್ಯಾವು. ನಾ ಮಾಡೋ ರೀತಿಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರ್ತಾವೆ. ನಾ ಮಾಡಿರೋಂಥ ಉದ್ದಿನ ವಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿ ಹಾಕಿನಿ. ಬಾಯ್ ಫ್ರೆಂಡ್ಸ್. ನಾ ಯಾವ ಥರ ಮಾಡೀನಿ ಅದೇ ಸ್ಟೆಪ್ನೇ ಮಾಡಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಹಾಕವು. ಬಾಯ್ ಫ್ರೆಂಡ್ಸ್, ನಮಸ್ಕಾರ.